ಲಲಿತಾ, ರೆಡಿನಾ ನೀನು? ಇರಯ್ಯ, ಹೂ ಮುಡ್ಕೊಂಡ್ರೆ ನಾನ್ ರೆಡಿ. ಏನಕ್ಕೂ ಸ್ವಲ್ಪ ಕಾಫಿ ಬಿಸ್ಕೆಟ್ ತಗೊಂಬಿಡು. ಪೂಜೆ 1 ಗಂಟೆ ಹಿಡಿಯುತ್ತೆ ಅಂತ 500 ಹೇಳಿದ್ದಾರೆ. ನೋಡಯ್ಯ, ನೀನೇನೇ ಹೇಳಿದ್ರು ನಾನ್ ನೀರ್ ಬಿಟ್ಟು ಬೇರೆ ಏನು ತಗೊಳಲ್ಲ. ನೀನು ಮಹರ್ಷಿಗಳು ಹೇಳಿದನ್ನ ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ನಾವು ಸಂಕಲ್ಪ ಇಟ್ಕೊಂಡು ಮಾಡ್ತಿರೋ ಪೂಜೆನ ಮರಿಬಾರ್ದಲ್ವಾ? ನೋಡಯ್ಯ, ನೀತಿ ನೇಮ ನಿಷ್ಠೆ ಮಾಡ್ಬೇಕು ಅಂತ ಹೇಳಿದಾರೆ ತಾನೆ. ಲೇ, ಆರೋಗ್ಯ ಕೆಡಿಸ್ಕೊಂಡು ಯಾರು ದೇವ್ರನ್ನ ಹೋಲಿಸ್ಕೊಳಕ್ ಆಗಲ್ಲ ಕಣೆ. ನಾನಿಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ನನ್ಗೆ ಯಾವತ್ತೂ ಆರೋಗ್ಯ ಸಮಸ್ಯೆನೇ ಬಂದಿಲ್ಲ. ಅದು ಅಲ್ಲದೆ ದೇವ್ರಿಗೆ ನೈವೇದ್ಯ ಇಟ್ಟಾದ್ಮೇಲೆ ಅದನ್ನ ಪ್ರಸಾದ ರೂಪದಲ್ಲಿ ತಗೊಳ್ಳೋದು. ಅಲ್ಲಯ್ಯ, ಈಗ ಮನೆಗೆ ಬಂದಿರೋ ಅತಿಥಿಗಳಿಗೆ ಮೊದ್ಲು ಊಟ ಕೊಡ್ತೀವೋ ಅಥವಾ ನಾವು ಮೊದ್ಲು ತಿಂತೀವೋ? ಏನೇ ಹೀಗೆ ಹೇಳ್ತಾ ಇದ್ಯಾ? ಯಾವತ್ತಿದ್ರು ಅತಿಥಿ ದೇವೋ ಭವ ಅಂತ ತಾನೆ ನಾವು ಹೇಳೋದು. ಮೊದಲು ಅತಿಥಿ ಸತ್ಕಾರ, ಆಮೇಲೆ ನಮ್ಮ ಊಟ ಉಪಚಾರ ಅಲ್ವಾ? ಅತಿಥಿಗಳನ್ನೇ ದೇವ್ರು ಅಂತ ಉಪಚಾರ ಮಾಡೋ ನೀನು ದೇವ್ರಿಗೆ ಅಪಚಾರ ಮಾಡಕ್ಕಾಗತ್ತಾ? ಓ ಅಮ್ಮ ತಾಯಿ, ನಿನ್ನ ಮಾತ್ನಲ್ಲಿ ಗೆಲ್ಲಕ್ಕಾಗತ್ತಾ? ಮೊನ್ನೆ ತಲೆ ಸುತ್ತು ಬಂತು ಅಂತ ಹೇಳಿದ್ಯಲ್ಲ, ಅದಕ್ಕೆ ಈ ಐಡಿಯಾ ಕೊಟ್ಟೆ. ಯಜಮಾನ್ರೆ, ಆಗ್ಲೇ ರೆಡಿ ಆಗ್ಬಿಟ್ರಾ? ಹೌದಪ್ಪ, ಟೈಮ್ ಆಯ್ತಲ್ಲ. ಅದ್ ಸರಿ, ಬೆಳಗ್ಗೆ ಬೆಳಗ್ಗೆ ನೀನ್ ಕಾಣಿಸ್ಲಿಲ್ವಲ್ಲ, ಎಲ್ಲಿ ಹೋಗಿದ್ದೆ? ಯಜಮಾನ್ರೆ, ಆಸ್ಪತ್ರೆಗೆ ಹೋಗಿದ್ದೆ. ಆಸ್ಪತ್ರೆಗ? ಯಾಕೆ, ಏನಾಯ್ತು? ಹುಷಾರಿಲ್ವಾ? ನನ್ಗೇನೂ ಆಗಿಲ್ಲ. ಹಾ, ನೆನೆ ಒಬ್ರು ಸ್ವಾಮೀಜಿ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ಟು ಒಂದ್ ಹಣ್ಣು ಕೊಟ್ರಲ್ಲ, ನೀವದನ್ನ ಏನ್ ಮಾಡಿದ್ರಿ? ನೀನೇ ನೋಡ್ದಿಯಲ್ಲಪ್ಪ, ಹಸ್ಕೊಂಬಂದಿರೋ ಹುಡುಗನ್ ಕೊಟ್ನಲ್ಲ. ಅದು ಯಜಮಾನ್ರೆ, ಆ ಹುಡುಗ ನಿನ್ನೆ ರಾತ್ರಿ ಸತ್ ಹೋದ.